Hello viewers, welcome to Baswa IT Manvi channel. ಸೊ ಲಾಸ್ಟ್ ಕ್ಲಾಸಲ್ಲಿ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ. ಹೌದಾ, ಯಾವ ರೀತಿ ಇರ್ತವೆ? ಟೋಟಲ್ 5 ಫಂಕ್ಷನ್ಸ್ ಇದ್ದಾವೆ. ಸ್ಟ್ರಿಂಗ್ ಲೆಂತ್ ಆಗಿರ್ಬೋದು, ಕಾಪಿ, ಕನ್ಕಟೆನೇಷನ್, ದೆನ್ ಲೋವರ್ ಕೇಸ್, ಅಪ್ಪರ್ ಕೇಸ್, ಈ ರೀತಿಯಾಗಿ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಒಂದು ಪ್ರೋಗ್ರಾಮಲ್ಲಿ ಹೇಗೆ ಬರೀಬೇಕು ಅಂತ ಹೇಳಿ, ಆಮೇಲೆ ಒಂದು ಎಕ್ಸಾಂಪಲ್, ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಇನ್ನು ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಹೌದಾ, ಸೆಕೆಂಡ್ ಪಾಯಿಂಟ್ ಏನಿದೆ, ಸ್ಟ್ರಿಂಗ್ ಮ್ಯಾಥ್ ಡಾಟ್ ಹೆಚ್ ಅಂತೇಳಿ. ಸೊ ಅದನ್ನ ಡಿಸ್ಕಸ್ ಮಾಡೋಣ ಇವತ್ತು. ನೋಡ್ಬೋದು ಇಲ್ಲಿ ಫಸ್ಟ್ ಪಾಯಿಂಟ್ ಏನಿತ್ತು, ಸ್ಟ್ರಿಂಗ್ ಫಂಕ್ಷನ್, ಸ್ಟ್ರಿಂಗ್ ಡಾಟ್ ಹೆಚ್ ಅಂತೇಳಿ, ಹೌದಾ. ಸೊ ಅದನ್ನ ತಿಳ್ಕೊಂಡ್ವಿ ಯಾವ ರೀತಿ ಫಂಕ್ಷನ್ಸ್ ಇದ್ದಾವೆ ಅಂಥೇಳಿ. ಸೊ ಇವಾಗ ಸೆಕೆಂಡ್ ಮ್ಯಾಥ್ ಫಂಕ್ಷನ್. ಮ್ಯಾಥ್ ಅಂದರೆ ಏನು? ಮೆಥಮೆಟಿಕಲ್ ಫಂಕ್ಷನ್ಸ್. ಸೊ ಮೆಥಮೆಟಿಕಲ್ ಫಾರ್ಮುಲಾಸ್ ಆಗಿರ್ಬೋದು, ಅದರಲ್ಲಿ ಬರುವಂಥ ಸೈನ್ಗಳಾಗಿರ್ಬೋದು, ಯಾವ ರೀತಿ ಯೂಸ್ ಮಾಡ್ತೀವಿ ಒಂದು ಪ್ರೋಗ್ರಾಮಲ್ಲಿ ಅಂತ ಹೇಳಿದರೆ, ಸೊ ಮ್ಯಾಥ್ ಅಂತಂದರೆ ಏನಾಗುತ್ತೆ, ಫಾರ್ಮುಲಾಸ್ ಆಗ್ತವೆ. ಸೊ ಫಾರ್ಮುಲಾಸ್ ಯಾವುದು ನೋಡ್ಬೋದು ನೀವು. ಸೊ ಫಾರ್ಮುಲಾಸ್ಗಳನ್ನು ನಾವು ಯಾವ ರೀತಿ ಅಪ್ಲೈ, ಇನ್ ಕೇಸ್ ಏನಾದರೂ ಅಪ್ಲೈ ಮಾಡಿದರೆ ಅಲ್ಲಿ ಏನು ಯೂಸ್ ಮಾಡ್ಕೋಬೇಕು, ಮ್ಯಾಥ್ ಫಂಕ್ಷನ್ ಕಂಪಲ್ಸರಿ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಏನಾಗಲ್ಲ, ಔಟ್ಪುಟ್ ಜನ್ರೇಟ್ ಆಗಲ್ಲ ವಿತೌಟ್ ಅ ಹೆಡರ್ ಫೈಲ್ ಆಫ್ ಮ್ಯಾಥ್ ಅಂಥೇಳಿ. ಓಕೆ, ಸೊ ಮ್ಯಾಥ್ ಅಂದರೆ ನಾವೇನಾದರೂ ಒಂದು ಫಾರ್ಮುಲಾಸ್ ಅಪ್ಲೈ ಮಾಡಿದರೆ ಸೈನ್ ತೀಟಾ, ಕಾಸ್ ತೀಟಾ, ಈ ರೀತಿಯಾದಂಥ ತೀಟಾಸ್ ಏನು ಮಾಡ್ತೀವಿ ನಾವು, ಇನ್ಸರ್ಟ್ ಕೊಟ್ಟರೆ, ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಏನಾದರೂ ಅಪ್ಲೈ ಮಾಡಿದರೆ ಸೈನ್ ತೀಟಾ ಆಗಿರ್ಬೋದು, ಕಾಸ್ ತೀಟಾ, ಟ್ಯಾನ್ ತೀಟಾ, ಹೌದಾ, ಈ ರೀತಿ ಇವೆಲ್ಲ ಏನು ಹೇಳ್ತೀವಿ ಅಂತಂದರೆ ಇವೆಲ್ಲ ಟ್ರಿಗ್ನೋಮೆಟ್ರಿಯಲ್ಲಿ ಬರುತ್ತೆ, ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ. ಓಕೆ, ಅಂಥ ಫಾರ್ಮುಲಾಸ್ ಏನಾದರೂ ನಾವು ಒಂದು ಪ್ರೋಗ್ರಾಮಲ್ಲಿ ಯೂಸ್ ಮಾಡೋ ಹಾಗಿದ್ದರೆ ಅವಾಗ ಏನು ಮಾಡ್ಕೋಬೇಕು, ಮ್ಯಾಥ್ ಫಂಕ್ಷನ್ನ ನಾವು ಅಲ್ಲಿ ಕಂಪಲ್ಸರಿ ಹೆಡರ್ ಫೈಲ್ಸಲ್ಲಿ ಇನ್ಪುಟ್ ಕೊಡ್ತಾ ಹೋಗಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಮ್ಯಾಥ್ ಫಂಕ್ಷನ್. ಮ್ಯಾಥ್ ಫಂಕ್ಷನ್ MATH ಡಾಟ್ ಹೆಚ್ ಅಂತಂದರೆ ನಾ ಹೇಳಿದೆ ಹ್ಯಾಂಡ್ಲಿಂಗ್ ಆಗಿರ್ಬೋದು ಅಥವಾ ಹೆಡರ್ ಫೈಲ್ಸ್ ಆಗಿರ್ಬೋದು. ದ ಇಂಪಾರ್ಟೆಂಟ್ ಮ್ಯಾಥ್ ಫಂಕ್ಷನ್ಸ್ ಆರ್ ಗಿವೆನ್ ಬಿಲೋ. ಇಂಪಾರ್ಟೆಂಟ್ ಮ್ಯಾಥ್ ಫಂಕ್ಷನ್ಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಫಾರ್ ಅ ಪ್ರೋಗ್ರಾಮ್, ಪರ್ಟಿಕ್ಯುಲರ್ ಪ್ರೋಗ್ರಾಮ್ಸ್ಗೆ. ಅಂದರೆ ಫಾರ್ಮುಲಾಸ್ ಅಂತ ಅಂದರೆ ಏನಾಗುತ್ತೆ, ತುಂಬ ಇರ್ತವೆ, ಹೌದಾ. ಫಾರ್ಮುಲಾಸ್ಗೆ ಭಾಳಷ್ಟು ಇರ್ತವೆ, ಅವೆಲ್ಲವೂ ನಾವು ಇನ್ಪುಟ್ ಕೊಡ್ಲಿಕ್ಕಾಗಲ್ಲ. ಬಟ್ ಅದರಲ್ಲಿ ಒಂದಿಷ್ಟು ಅಂತೇಳಿ ಚೂಸ್ ಮಾಡ್ಕೊಂಡಿರ್ತೀವಿ. ಸೊ ಚೂಸ್ ಮಾಡಿರೋವು ಯಾವ ಅಂದರೆ ನೋಡಿ ಇಲ್ಲಿ, ಸೈನ್ ತೀಟಾ. ಸೊ ಸೈನ್ ಅಂತಂದರೆ ಏನು, SINE, ಸೈನ್ ತೀಟಾ ಅನ್ನೋದು ಒಂದು ಫಾರ್ಮುಲಾ. ಕಾಸ್ ಅಂತಂದರೆ ಕೊಸೈನ್, ಕೊಸೈನಿಗೆ ನಾವು ಶಾರ್ಟ್ಕಟ್ ಆಗಿ ಕಾಸ್ ತೀಟಾ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಟ್ಯಾಂಜೆಂಟ್ ಅಂಥೇಳಿ, ಟೀತಾ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ EXP ಅಂದರೆ ಎಕ್ಸ್ಪೋನೆನ್ಷಿಯಲ್ ಅಂತೇಳಿ ಹೇಳ್ತೀವಿ. ಸೊ ಅದನ್ನು ಯಾವ ರೀತಿ ಫಂಕ್ಷನಲ್ಲಿ ಯೂಸ್ ಮಾಡೋ ಹಾಗಿದ್ರೆ ನಾವು EXP ಅಂತೇಳಿ ಮಾಡ್ಕೋಬೋದು. ಸೀಲ್ ಅಂತಂದರೆ ರಿಯಲ್ ನಂಬರ್ಸ್ ಅಂಥೇಳಿ, ರಿಯಲ್ ನಂಬರ್ಸ್ ಯಾವುದ್ರು ಇದ್ದರೆ, ಸೊ ರಿಯಲ್ ನಂಬರ್ಸ್ ಕೊಡ್ತಾ ಇದ್ದರೆ ನಾವು ಅವಾಗ ಏನು ಮಾಡ್ಕೋಬೇಕು, ಈ ರೀತಿ ಅಂದರೆ ಮ್ಯಾಥ್ ಫಂಕ್ಷನ್ನ ಯೂಸ್ ಮಾಡ್ಕೋಬೇಕು. ಫ್ಲೋರ್, ಆಬ್ಸಲ್ಯೂಟ್, ABS, ಆಬ್ಸಲ್ಯೂಟ್, ಈ ರೀತಿ ಫಾರ್ಮುಲಾಸ್ ಲಿಸ್ಟ್ ಇವೆ. ಇಂಥ ಫಾರ್ಮುಲಾಸ್ ಏನಾದರೂ ಒಂದು ಪ್ರೋಗ್ರಾಮಲ್ಲಿ ನಾವು ಇನ್ಪುಟ್ ಕೊಡ್ತಾ ಇದ್ದರೆ ಅವಾಗ ಏನು ಮಾಡ್ಕೋಬೇಕು, ಮ್ಯಾಥ್ ಫಂಕ್ಷನ್ ಹೆಡರ್ ಫೈಲ್ನ ಯೂಸ್ ಮಾಡ್ಕೋಬೇಕು. ಸೊ ಇಷ್ಟೇ, ಇದು ಏನಿಲ್ಲ, ಮ್ಯಾಥ್ ಫಂಕ್ಷನ್ ಅಂದರೆ ಜಾಸ್ತಿ ಡೀಟೇಲ್ಡ್ ಇಲ್ಲ, ಏನೇನು ಫಾರ್ಮುಲಾಸ್ ಯೂಸ್ ಮಾಡಬೇಕು ಅಂಥೇಳಿ. ಇಂಥ ಫಾರ್ಮುಲಾಸ್ ಬಂದರೆ ಅವಾಗ ಈ ಹೆಡರ್ ಫೈಲ್ನ ಯೂಸ್ ಮಾಡ್ಕೋಬೇಕು ಅನ್ನೋದೇ ಮಾತ್ರ ಈ ಟಾಪಿಕ್. ಓಕೆ, ನಾನು ಹೇಳ್ತಿರೋ ಟಾಪಿಕಲ್ಲಿ ಆಸ್ಕಿ ಕೋಡ್ ಅಂತ ಬಂದಿತ್ತು, ಹೌದಾ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತೇಳಿ. ಸೊ ನೋಡ್ಬೋದು ಈ ಟೇಬಲ್ ಕಾಣ್ತಿದೆ, ಹೌದಾ, ಬೈನರಿ ಕ್ಯಾರೆಕ್ಟರ್ ಟೇಬಲ್. ಈ ಟೇಬಲ್ನ ನೀವು ಸ್ಕ್ರೀನ್ಶಾಟ್ ಆದರೂ ತೊಗೋರಿ ಅಥವಾ ಏನು ಮಾಡಿರಿ, ಬರ್ಕೋರಿ. ಬಿಕಾಸ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ನಾವು ಪ್ರೋಗ್ರಾಮ್. ಇವಾಗೇನು ಪ್ರೋಗ್ರಾಮ್ ನಾನು ಮಾಡಿಸ್ತೀನಿ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಇದು. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಆಸ್ಕಿ ಕೋಡ್. ಸೊ ಇನ್ ದ ಲೆಟರ್ಗೆ ಆಸ್ಕಿ ಕೋಡ್ ಯಾವುದು, ದೆನ್ ಕ್ಯಾಪಿಟಲ್ ಲೆಟರ್ಸ್. ನೀವು ಹೆಕ್ಸಾಡೆಸಿಮಲ್ ಮಾಡಿರ್ತೀರಿ, ಹೌದಾ, ಬೈನರಿ ಕೋಡಲ್ಲಿ ಹೆಕ್ಸಾಡೆಸಿಮಲ್ ಕನ್ವರ್ಟ್ ಅಂದರೆ ಹೆಕ್ಸಾಡೆಸಿಮಲಿಂದ ಬೈನರಿ ಹೇಗೆ ಕನ್ವರ್ಟ್ ಮಾಡೋದು ಅಥವಾ ಬೈನರಿಯಿಂದ ಹೆಕ್ಸಾಡೆಸಿಮಲಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡಿರ್ತೀರಿ. ಅದೇ ಥರ ನೋಡ್ಬೋದು ಇಲ್ಲಿ ಆಸ್ಕಿ ಕೋಡ್ ಅಂತಂದರೆ ಈ ರೀತಿ ಬೈನರಿ ವ್ಯಾಲ್ಯೂಸ್ನ ನಾವೇನು ಮಾಡ್ತೀವಿ, 4 ಸ್ಪ್ಲಿಟ್ ಮಾಡಿ ಬಂದಿದ್ದು ನಂಬರ್ನ ಏನು ಮಾಡ್ತೀವಿ, ಈ ರೀತಿ 65, 66 ಅಂಥೇಳಿ ನಾವು ರೆಕಗ್ನೈಸ್ ಮಾಡ್ತೀವಿ, ಹೌದಾ. ನೋಡ್ಬೋದು ನೀವು. ಸೊ ಇಲ್ಲಿದ್ದಾವಲ್ಲ ಇವೆಲ್ಲವು, ಇದಕ್ಕೇನು ಮಾಡ್ತೀನಿ ಇವಾಗ, ಓಕೆ, ಇದಕ್ಕೆ ಒಂದು ಪ್ರೋಗ್ರಾಮ್ ಬರೀತೀನಿ ಇವಾಗ. ಓಕೆ, ಅದು ಯಾವ ಪ್ರೋಗ್ರಾಮ್, ಹೆಂಗೆ ಬರುತ್ತೆ, ಔಟ್ಪುಟ್ ಯಾವ ಥರ ಬರುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಈ ಟೇಬಲ್ನ ನೀವು ಬರ್ಕೋರಿ. ಇಲ್ಲಿ ನೋಡಿ ಕಾಣ್ತಿದೆ, ಹೌದಾ, 0. ಸೊ 0 ವ್ಯಾಲ್ಯೂ ಇದು ಏನು 4 zeros, ದೆನ್ 1, 0001, ಈ ರೀತಿ ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸ್ನ ನಾವು ಇಲ್ಲಿ ಡಿಕ್ಲೇರ್ ಮಾಡ್ತೀವಿ, ಹೌದಾ. ಸೊ ಅದೇ ನೋಡ್ಬೋದು ನೀವು, ಅಪ್ ಟು Fವರೆಗೆ ಹೆಕ್ಸಾಡೆಸಿಮಲಲ್ಲಿ ಎಲ್ಲಿವರೆಗೆ ಇರುತ್ತೆ, Fವರೆಗೆ ಏನಾಗುತ್ತೆ, ಹೆಕ್ಸಾಡೆಸಿಮಲ್ ಡಿಸ್ಪ್ಲೇ ಆಗುತ್ತೆ. ಅದರದ್ದಾದ ನಂಬರ್ಸ್ ಇದ್ದಾವೆ ನೋಡಿ ಇಲ್ಲಿ. ಓಕೆ, ಸೊ ನಂಬರ್ಸ್ ನೋಡಿದ್ರಲ್ಲ. ಇವಾಗ ಇದೇ ನಂಬರ್ಸ್ನ ಇಟ್ಕೊಂಡು ಒಂದು ಪ್ರೋಗ್ರಾಮ್ ಯಾವ ರೀತಿ ಬರಿಬೋದು, ಅಥವಾ ಒಂದು ಕ್ಯಾರೆಕ್ಟರ್ನ ರೆಕಗ್ನೈಸ್ ಮಾಡಿ, ಆಸ್ಕಿ ಅಂತಂದರೆ ಏನಾಗುತ್ತೆ, ಕ್ಯಾರೆಕ್ಟರ್ಸ್ನ ರೆಕಗ್ನೈಸ್ ಮಾಡ್ತೀವಿ, ಯಾವ ಕ್ಯಾರೆಕ್ಟರ್ಗೆ ಎಷ್ಟು ನಂಬರ್ ಇದೆ, ಯಾವ ನಂಬರ್ ಇದೆ ಅಂತ ಹೇಳಿನೇ ಇವಾಗ ಒಂದು ಪ್ರೋಗ್ರಾಮ್ ಬರೆಯೋದು. ಪ್ರೋಗ್ರಾಮ್ ಬರೆಯೋಣ.
ಓಕೆ, ಸೊ ನೀವು ತೊಗೊತಾ ಇದ್ದೀನಿ ಫೈಲ್ ನ್ಯೂ. ಓಕೆ, ಸೊ ಇವಾಗ ಏನು ಮಾಡೋಣ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ stdio.h. ಓಕೆ, ಸೊ ನೆಕ್ಸ್ಟ್ ಇಂಟ್ ಮೇನ್ ತೊಗೊತಾ ಇದ್ದೀನಿ. ಇಂಟ್ ಮೇನ್ ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಎಂಟರ್ ಓಪನ್ ಕರ್ಲಿ ಬ್ರೇಸಸ್ ದೆನ್ ಟ್ಯಾಬಲ್ಲಿ ಏನು ಕೊಡ್ತಾ ಇದ್ದೀನಿ ನಾನು ಇವಾಗ, ಇದು ಯಾವುದು ವೇರಿಯಬಲ್ ಡಿಕ್ಲರೇಷನಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ, ಇಷ್ಟು ದಿನ ನೋಡಿದರೆ ನೀವು ಬರೀ ಇಂಟೀಜರ್ ಮಾತ್ರ ಕೊಡ್ತಿದ್ದೆ. ಇಂಟ್ ಅಂತೇಳಿ A, B ಅಥವಾ ನಂಬರ್ ಈ ರೀತಿ ರೆಕಗ್ನೈಸ್ ಮಾಡ್ತಿದ್ದೆ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಬಿಕಾಸ್ ನಾವಿಲ್ಲಿ ಚೂಸ್ ಮಾಡಿದೆ ಕ್ಯಾರೆಕ್ಟರ್ಸ್, ಹೌದಾ? ಹಾಗಾಗಿ ನಾನು ಕ್ಯಾರೆಕ್ಟರ್ ಅಂತೇಳಿ ತೊಗೊತಾ ಇದ್ದೀನಿ. ಶಾರ್ಟ್ಕಟ್ ಆಗಿ ಕ್ಯಾರ್ ಅಂತೇಳಿ ಹೇಳಬೇಕು, CH ಸೆಮಿಕೋಲನ್. ಇವಾಗ ಕ್ಯಾರೆಕ್ಟರ್ ಬೇಕು, ಹೌದಾ? ನಮಗೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಔಟ್ಪುಟ್ ಮುಖಾಂತರ ತೆಗೆದ್ರೆ ಅಲ್ಲಿ ಯಾವ ನಂಬರ್ ಬರುತ್ತೆ ಅಂಥೇಳಿ ಒಂದು ಪ್ರೋಗ್ರಾಮ್ ಇದು. ಓಕೆ, ಇವಾಗ ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಎಂಟರ್ ಎನಿ ಕ್ಯಾರೆಕ್ಟರ್. ಓಕೆ, ಎಂಟರ್ ಎನಿ ಕ್ಯಾರೆಕ್ಟರ್ ಕ್ಲೋಸ್ ಸೆಮಿಕೋಲನ್. ಸೊ ನೆಕ್ಸ್ಟ್ ಸ್ಕ್ಯಾನ್ ಎಫಲ್ಲಿ ಏನು ಚೇಂಜ್ ಮಾಡ್ತೀವಿ ಹೇಳಿ? ಸೊ %% ಮಾಡ್ತೀವಿ, ಹೌದಾ? ಡಬಲ್ ಕೊಟೇಶನ್ %, D ಮಾಡಲ್ಲ, C ಮಾಡ್ತೀವಿ, ನೆನಪಿರಲಿ. ಡಬಲ್ ಕೊಟೇಶನ್ ಕಾಮ, ಇಲ್ಲಿ ಏನು ಮಾಡ್ತೀನಿ, ಮಾಡ್ಯುಲಸ್ C. ಓಕೆ, ಸೊ ಮಾಡ್ಯುಲಸ್ C ಆದಮೇಲೆ %CH ಓಪನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೋಲನ್ ಎಂಟರ್. ಸೊ ಇವಾಗ ನೆಕ್ಸ್ಟ್ ಪ್ರಿಂಟ್ ಎಫ್ ಕನ್ಕ್ಲೂಷನ್ ಬೇಕು, ಹೌದಾ ನಮಗೆ? ಸೊ ಪ್ರಿಂಟ್ ಎಫಲ್ಲಿ ಏನು ಕೊಡ್ತಾ ಇದ್ದೀವಿ, ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಆಸ್ಕಿ ಕೋಡ್. ಓಕೆ, ಆಸ್ಕಿ ವ್ಯಾಲ್ಯೂಸ್ ಆಫ್ ಕ್ಯಾರೆಕ್ಟರ್ ಮಾಡ್ಯುಲಸ್ D. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮಾಡ್ಯುಲಸ್ C ಅಂತಂದರೆ ಕ್ಯಾರೆಕ್ಟರ್ ಮಾತ್ರ ರೆಕಗ್ನೈಸ್ ಆಗಬೇಕು ಅಂಥೇಳಿ ಮಾಡ್ತಾಯಿದ್ದೀವಿ ನಾವು. ಸೊ ಇಲ್ಲಿ ಏನು ಮಾಡ್ತೀವಿ, %D ಹಾಕ್ಕೋಬೇಕು ಬಿಕಾಸ್ ಕ್ಯಾರೆಕ್ಟರ್ನ ಹಾಕಿದ ಮೇಲೆ ಅದ್ರ ಜೊತೆಗೆ %D ತುಂಬ ಇಂಪಾರ್ಟೆಂಟ್. ಇವಾಗ ಏನು ಮಾಡ್ತೀನಿ, ನಾನು ಕ್ಯಾರೆಕ್ಟರ್ನ ಇಲ್ಲಿ ಹಾಕ್ತಾ ಇದ್ದೀನಿ ಬಿಕಾಸ್ ನಮ್ಮ ಕ್ಯಾರೆಕ್ಟರ್ ಡಿಸ್ಪ್ಲೇ ಆಗಬೇಕು ಅಂದರೆ ನಾವಿಲ್ಲಿ ಕನ್ಕ್ಲೂಷನಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಿಂಟ್ ಎಫಲ್ಲಿ ಅಗೇನ್ CHನ ಹಾಕ್ತಾ ಹೋಗ್ತೀವಿ. ಸೊ ಸೆಮಿಕೋಲನ್ ಎಂಟರ್. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ರಿಟರ್ನ್. ಸೊ ರಿಟರ್ನ್ 0 ಸೆಮಿಕೋಲನ್ ನಾವು ಕ್ಲೋಸ್ ಕರ್ಲಿ ಬ್ರೇಸಸ್. ಓಕೆ, ನೋಡ್ಬೋದು ಸಿಂಪಲ್ ಪ್ರೋಗ್ರಾಮ್, ಹೌದಾ? ಜಾಸ್ತಿ ಕಾಂಪ್ಲಿಕೇಟ್ ಇಲ್ಲ. ಕ್ಯಾರೆಕ್ಟರ್ ಯಾವುದು ಇಂಟೀಜರ್ ವೇರಿಯಬಲ್ ಡಿಕ್ಲರೇಷನಲ್ಲಿ ನಾನು ಕ್ಯಾರೆಕ್ಟರ್ CH ರೆಕಗ್ನೈಸ್ ಮಾಡಿದ್ದೀನಿ. ಆಮೇಲೆ ಪ್ರಿಂಟ್ ಎಫಲ್ಲಿ ಎಂಟರ್ ಎನಿ ಕ್ಯಾರೆಕ್ಟರ್, ಇದು ಸಿಂಪಲ್ ಆಗಿ ಯಾರು ಬೇಕಾದರೂ ಬರಿಬೋದು. ದೆನ್ ಸ್ಕ್ಯಾನ್ ಎಫಲ್ಲಿ ನೆನಪಿರ್ಬೇಕು ಯಾವಾಗಲೂ ನಾವು ಕ್ಯಾರೆಕ್ಟರ್ C ಅಂತ ತೊಗೊಂಡಿದ್ದೀವಿ, ಹೌದಾ? ಸೊ ಕ್ಯಾರೆಕ್ಟರ್ನ ಹಾಕಬೇಕು %CH ದೆನ್ ಆಸ್ಕಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರ್ %C ದೆನ್ ಈಸ್ ಸೆಮಿಕೋಲನ್ ಮಾಡ್ಯುಲಸ್ D ಡಬಲ್ ಕೊಟೇಶನ್ ಕ್ಲೋಸ್ ಕಾಮ CH ಅಂದರೆ ಕ್ಯಾರೆಕ್ಟರ್. ಓಕೆ, ಕ್ಲೋಸ್ ಮಾಡಿ ಸೆಮಿಕೋಲನ್ ರಿಟರ್ನ್ 0 ಈ ರೀತಿ ಬರ್ತೀವಿ. ಇವಾಗ ಏನು ಮಾಡ್ತಾಯಿದ್ದೀನಿ ನಾನು, ಸೇವ್ ಮಾಡಬೇಕು, ಹೌದಾ? ಸೊ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಆಸ್ಕಿ ಅಂಥೇಳಿ ಬರಿತೀನಿ, ASCII.cpp ಎಂಟರ್. ಓಕೆ, ಇವಾಗ ಏನು ಮಾಡೋಣ, ಕಂಟ್ರೋಲ್ F9 ಮಾಡಿದ್ಮೇಲೆ ನಾನು ಇವಾಗ ಒಂದು ಯಾವುದೋ ಕ್ಯಾರೆಕ್ಟರ್ ಹಾಕ್ತೀನಿ. ಯಾವುದು ಕ್ಯಾರೆಕ್ಟರ್? Q ಅಂತ ಹಾಕ್ತಾಯಿದ್ದೀನಿ. ಸೊ ಕ್ಯಾಪಿಟಲ್ Q ಎಂಟರ್, ಕಂಟ್ರೋಲ್ F9. ನೋಡ್ಬೋದು ನೀವು ಇಲ್ಲಿ ನೋಡಿ, ಆಸ್ಕಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರ್ Q ಈಸ್ 81 ಅಂದರೆ Q ವ್ಯಾಲ್ಯೂ ಕ್ಯಾರೆಕ್ಟರ್ ವ್ಯಾಲ್ಯೂ ಏನಿದೆ 81 ಇದೆ ಅಂಥೇಳಿ ಅದು ತೋರಿಸ್ತಾ ಇದೆ, ಹೌದಾ? ನಾನು ನಿಮಗೆ ಒಂದು ಲಿಸ್ಟ್ ತೋರಿಸಿದ್ದೆ, ಬೈನರಿ ವ್ಯಾಲ್ಯೂಸ್ ಲಿಸ್ಟಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂಥೇಳಿ, ಹೌದಾ? ಸೊ ಎಷ್ಟು ನಂಬರ್ ಇದೆ ಒಂದೊಂದು ಕ್ಯಾರೆಕ್ಟರ್ಗೆ ಅಂಥೇಳಿ. ಸೊ ಇದು Qಗೆ 81. ನೆಕ್ಸ್ಟ್ ನೋಡೋಣ, ಏನು ನೋಡ್ತೀನಿ, ಕ್ಯಾಪಿಟಲ್ A ಎಂಟರ್, ಕಂಟ್ರೋಲ್ F9. ಸೊ A ವ್ಯಾಲ್ಯೂ ಈಸ್ 65. ನೋಡ್ಬೋದು ಇಲ್ಲಿ A ವ್ಯಾಲ್ಯೂ ಈಸ್ 65. ಆಸ್ಕಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರ್ A ಈಸ್ 65 ಅಂತಿದೆ. ಈ ರೀತಿ ನಾವು ಕ್ಯಾರೆಕ್ಟರ್ನ ಹಾಕಿದರೆ ಔಟ್ಪುಟ್ಟಲ್ಲಿ ನಮಗೇನಾಗುತ್ತೆ, ನಾವು ಇನ್ಪುಟ್ ಕೊಟ್ಟರೆ Q ಅಥವಾ A ಅಥವಾ ವಾಟ್ ಎವರ್. ಓಕೆ, ನಾನು ಸ್ಮಾಲ್ ಲೆಟರ್ ಕೊಡ್ತಾ ಇದ್ದೀನಿ, G ಎಂಟರ್, ಕಂಟ್ರೋಲ್ F9. ನೋಡಿ ಇಲ್ಲಿ ಆಸ್ಕಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರ್ G ಈಸ್ 103. ಸೊ ಎಷ್ಟಿದೆ ವ್ಯಾಲ್ಯೂ? 103 ಇದೆ, ಹೌದಾ? ಈ ರೀತಿ ನಾವು ಒಂದು ಪ್ರೋಗ್ರಾಮ್ನ ಈ ರೀತಿ ಚೆಕ್ ಮಾಡ್ಕೋಬೋದು. ಓಕೆ, ನೋಡಿದ್ರಲ್ಲ ಯಾವ ರೀತಿ ಬರಿಬೇಕು ಅಂಥೇಳಿ. ಇಲ್ಲಿ ಪ್ರೋಗ್ರಾಮ್ ಇದೆ ನೋಡಿ. ಸೊ ಸ್ಕ್ರೀನ್ಶಾಟ್ ಆದರೂ ತೊಗೋರಿ, ಬರೀರಿ. ಬಿಕಾಸ್ ಅಲ್ಲಿ ಕಲರ್ ಏನಾಗುತ್ತೆ, ಕಲರ್ಸ್ ಬಂದ್ಬಿಡುತ್ತೆ ಬ್ಲೂ ಸ್ಕ್ರೀನಲ್ಲಿ, ಹಾಗಾಗಿ ನಮಗೆ ನೀಟಾಗಿ ಕಾಣಲ್ಲ ಸಮ್ಟೈಮ್ಸ್. ಅದಕ್ಕೆ ಇಲ್ಲಿ ನಾನು ನೋಟ್ ಪ್ಯಾಡಲ್ಲಿ ಬರೆದಿದ್ದೀನಿ. ಸೊ ಬರ್ಕೋರಿ ಇದನ್ನು. ಓಕೆ,
ನೋಡಿದ್ರಲ್ಲ ಯಾವ ರೀತಿ ಬರಿಬೇಕು, ಆಸ್ಕಿ ವ್ಯಾಲ್ಯೂಸ್ನ ಯೂಸ್ ಮಾಡ್ಕೊತ ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿ ಬರಿಬೇಕಂತ ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಆಗಿ ಬರಿಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈ ಪ್ರೋಗ್ರಾಮ್ ಕ್ವಶನ್ ಇದೆ ನೋಡಿ, ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಔಟ್ ದ ಆಸ್ಕಿ ವ್ಯಾಲ್ಯೂ ಆಫ್ ಅ ಕ್ಯಾರೆಕ್ಟರ್ ಅಂತ ಹೇಳಿ. ಓಕೆ, ಸೊ ಇದು ಕ್ವಶನ್ ಬರ್ಕೋರಿ. ನೆಕ್ಸ್ಟ್ ಇವಾಗ ಇನ್ನೊಂದು ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಓಕೆ, ಇಲ್ಲಿ ನೋಡಿ ಈ ಪ್ರೋಗ್ರಾಮ್ ಇದೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂತ ಇದೆ. ಓಕೆ, ಇದು ಪ್ರೋಗ್ರಾಮ್ ಬರ್ಕೋರಿ ನೀವು. ಈ ಪ್ರೋಗ್ರಾಮ್ನ ನಾನು ಇವಾಗ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ಸೊ ಫ್ರಮ್ 1ಇಂದ ಹಿಡಿದು ಏನಾಗುತ್ತೆ, ಕಂಟಿನ್ಯೂಸ್ ಬರುವಂಥ ಎಲ್ಲ ಕಂಟಿನ್ಯೂಸ್ ನಂಬರ್ಸ್ ಎಲ್ಲ ನ್ಯಾಚುರಲ್ ನಂಬರ್ಸ್, ಹೌದಾ? ಕೌಂಟ್ 1ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ, ಸೊ ಇವು ನ್ಯಾಚುರಲ್ ನಂಬರ್ಸ್ನ ಯಾವ ರೀತಿ ನಾವು ಔಟ್ಪುಟ್ ಮುಖಾಂತರ ತೆಗಿಬೇಕು ಅಂತ ನೋಡೋಣ. ಪ್ರೋಗ್ರಾಮ್ ಬರೆಯೋಣ, ನ್ಯೂ. ಓಕೆ, ಸೊ ಹ್ಯಾಶ್ ಇನ್ಕ್ಲೂಡ್ stdio.h. ಓಕೆ, ಸೇಮ್ ಹೆಡರ್ ಫೈಲ್ಸ್ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ನಾನು ಇಂಟ್ ಮೇನ್ ತೊಗೊತಾ ಇದ್ದೀನಿ, ಬಿಕಾಸ್ ನಾನು ಇಲ್ಲಿ ಕ್ಯಾರೆಕ್ಟರ್ನ ರೆಕಗ್ನೈಸ್ ಮಾಡ್ತಿಲ್ಲ, ಇಂಟೀಜರ್ನ ಮಾತ್ರ. ಓಕೆ, ಸೊ ಎಂಟರ್, ಓಪನ್ ಕರ್ಲಿ ಬ್ರೇಸಸ್, ಟ್ಯಾಬ್ ಕೊಡಬೇಕು. ಸೊ ಅದಾದಮೇಲೆ ಇಂಟ್ ಎನ್ ಕೌಂಟ್. ಓಕೆ, ಕೌಂಟ್ ಸಮ್. ಇಲ್ಲೇನು ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಓಕೆ, ಇಂಟೀಜರಲ್ಲಿ ಕೌಂಟ್ ಆಗಬೇಕು ನಂಬರ್ಸ್. ಎನ್ ಅಂತಂದರೆ ನ್ಯಾಚುರಲ್ ನಂಬರ್ಸ್, ಕೌಂಟ್ ಅಂದರೆ ಕೌಂಟ್ ಮಾಡಬೇಕು, ಹೌದಾ? ಔಟ್ಪುಟ್ಟಲ್ಲಿ ಏನಾಗುತ್ತೆ, ಕೊಟ್ಟಿರುವಂಥ ನಂಬರ್ಸ್ ಎಷ್ಟು ನಂಬರಿಂದ ಕೌಂಟ್ ಆಗಿದೆ ಅಂತ ಹೇಳಿ. ಸೊ ಔಟ್ಪುಟ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಕೌಂಟ್ ಅಂದರೆ ಏನು ಅಂತ ಹೇಳಿ. ದೆನ್ ಸಮ್ ಈಕ್ವಲ್ ಟು 0 ಬಿಟ್ಟು ಬೇರೆ ನೆಕ್ಸ್ಟ್ 1ಇಂದ ಏನಾಗಬೇಕು, ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್, ಎಂಟರ್ ದ ವ್ಯಾಲ್ಯೂ of n positive numbers, positive integer. Okay, so n positive integer, close common bracket ಆಯ್ತಲ್ಲ. ಇವಾಗ ಕಾಲನ್ ಹಾಕಿ ಡಬಲ್ ಕೊಟೇಶನ್ ಕ್ಲೋಸ್ ಮಾಡಿ, ಕ್ಲೋಸ್ ಕಾಮನ್ ಬ್ರ್ಯಾಕೆಟ್, ಎಂಟರ್. ಇವಾಗ ಏನು ಮಾಡೋಣ, ಸ್ಕ್ಯಾನ್ ಎಫ್. ಸೊ ಪ್ರಿಂಟ್ ಆದ ತಕ್ಷಣ ಸ್ಕ್ಯಾನ್ ಎಫ್ ಕಂಪಲ್ಸರಿ ಬರಬೇಕು. ಡಬಲ್ ಕೊಟೇಶನ್ ಮಾಡ್ಯುಲಸ್ ಡಿ ಅಂದರೆ ಸಿಂಗಲ್, ನಾವು ಏನು ಮಾಡಿದ್ದೀವಿ, ಎನ್ ಮಾತ್ರ ನಾವು ತೊಗೊಂಡಿದ್ದೀವಿ, ಹಾಗಾಗಿ ಸಿಂಗಲ್ ತೊಗೋಬೇಕು. ಮಾಡ್ಯುಲಸ್ ಆಂಪರ್ಸೆಂಟ್ ಎನ್, ಹೌದಾ? ಎನ್ ಮಾತ್ರ ನಾವು ರೆಕಗ್ನೈಸ್ ಮಾಡಿದ್ದೀವಿ. ನೆಕ್ಸ್ಟ್ ಎಂಟರ್. ಇವಾಗ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಫಾರ್ ತೊಗೊತಾ ಇದ್ದೀನಿ. ಫಾರ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಆಮೇಲೆ ಬರುತ್ತೆ, ಆದರೂ ಪರವಾಗಿಲ್ಲ. ಇಲ್ಲಿ ಏನು ಮಾಡ್ತೀನಿ, ಫಾರ್ ಅಂತೇಳಿ ತೊಗೊಂಡಿದ್ದೀನಿ. ಸೆಮಿಕೊಲನ್ ಕೌಂಟ್. ಫಾರಲ್ಲಿ ಇಂಟೀಜರಲ್ಲಿ ಫಾರ್, ಇಫ್ ಎಲ್ಸ್ ಇವೆಲ್ಲ ಆಮೇಲೆ ಬರ್ತವೆ. ಅದರಲ್ಲಿ ಏನಾಗುತ್ತೆ, ನಾವು ಸೆಮಿಕೊಲನ್ ಹಾಕ್ಲಿಕ್ಕೆ ಬರಲ್ಲ. ಯಾವಾಗಂತ ತೋರಿಸ್ತೀನಿ. ಗ್ರೇಟರ್ ದೆನ್ ಲೆಸ್ಸರ್ ದೆನ್ ಈಕ್ವಲ್ ಟು ಎನ್, ಸೆಮಿಕೊಲನ್ ಕೌಂಟ್ ಪ್ಲಸ್ ಕ್ಲೋಸ್. ಓಕೆ, ಇಲ್ಲಿ ನಾವೇನು ಮಾಡ್ತೀವಿ, ಪ್ರತಿಯೊಂದು ಒಂದು ಲೈನ್ ಬರದ ತಕ್ಷಣ ಏನು ಮಾಡ್ತೀವಿ, ಸೆಮಿಕೊಲನ್ ಹಾಕ್ತಿದ್ವಿ. ಹಾಗಾಗಿ ಇಲ್ಲಿ ಫಾರಲ್ಲಿ, ಇಫಲ್ಲಿ ಏನು ಮಾಡಬೇಕು, ಸೆಮಿಕೊಲನ್ ಹಾಕಲೇಬಾರ್ದು. ಓಕೆ, ಸೊ ಇವಾಗ ಓಪನ್ ಕಾಮನ್ ಬ್ರ್ಯಾಕೆಟ್, ಫಾರ್ ಆದಮೇಲೆ ಓಪನ್ ಕಾಮನ್ ಬ್ರ್ಯಾಕೆಟ್, ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಕೌಂಟ್, ಸೆಮಿಕೊಲನ್ ಕ್ಲೋಸ್ ಕಾಮನ್ ಫ್ಲವರ್ ಬ್ರ್ಯಾಕೆಟ್. ಇವಾಗ ಏನು ಮಾಡ್ತಾಯಿದ್ದೀನಿ, ಪ್ರಿಂಟ್ ಎಫ್ ಕನ್ಕ್ಲೂಷನ್. ಓಕೆ, ಸಮ್ ಆಫ್ ಫಸ್ಟ್ ಮಾಡ್ಯುಲಸ್ ಡಿ. ಓಕೆ, ಮಾಡ್ಯುಲಸ್ ಡಿ ನ್ಯಾಚುರಲ್ ನಂಬರ್ಸ್, ಫಸ್ಟ್ ನ್ಯಾಚುರಲ್ ನಂಬರ್ಸ್ ಈಸ್ ಕೊಲನ್ ಮಾಡ್ಯುಲಸ್ ಡಿ ಡಬಲ್ ಕೊಟೇಶನ್ ಕ್ಲೋಸ್ ಎನ್ ತೊಗೊಂಡಿದ್ದೀವಿ, ಹೌದಾ? ಅದನ್ನು ಯಾವುದರಲ್ಲಿ ಎನ್ ಅಂಥೇಳಿ ಸಮ್ ಅಂಥೇಳಿ ತೊಗೊಂಡಿದ್ದೀವಿ. ಸಮ್ ಅಂತಂದರೆ ಆ್ಯಡ್ ಆಗಬೇಕು, ಹೌದಾ? ಸೊ ಎಂಟರ್. ಇವಾಗ ಏನು ಮಾಡ್ತಾಯಿದ್ದೀನಿ ನಾನು, ರಿಟರ್ನ್ 0. ಓಕೆ, ಸೊ ರಿಟರ್ನ್ 0 ಅಂಥೇಳಿ ಕೊಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ, ಕ್ಲೋಸ್ ಕರ್ಲಿ ಬ್ರೇಸಸ್. ಇದಿಷ್ಟು ಒಂದು ಪ್ರೋಗ್ರಾಮ್ ಫಾರ್ಮೇಟ್ ನೋಡ್ಬೋದು ನೀವು. ಇಂಟೀಜರಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಎನ್ ಅಂತಂದರೆ ನ್ಯಾಚುರಲ್ ನಂಬರ್ಸ್, ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್. ಓಕೆ, ಅದರಲ್ಲಿ ಕೌಂಟ್ ಮಾಡಬೇಕು. ಕೊಟ್ಟಿರುವಂಥ ನಂಬರ್ಸ್ ಹೆಂಗಾಗಬೇಕು, ಕೌಂಟ್ ಆಗಬೇಕು. ಸಮ್ ಈಕ್ವಲ್ ಟು 0 ಇಂದಾದರೂ ಸ್ಟಾರ್ಟ್ ಮಾಡಿ. 0 ಏನಾಗುತ್ತೆ, ಕೌಂಟ್ ಮಾಡಲಿಕ್ಕೆ ಆಗಲ್ಲ. ಫ್ರಮ್ 1ಇಂದ ಏನಾಗುತ್ತೆ, ಕೌಂಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಿಂಟ್ ಎಫ್ ಎಂಟರ್ ದ ವ್ಯಾಲ್ಯೂಸ್ ಆಫ್ ಎನ್ ಪಾಸಿಟಿವ್ ಇಂಟೀಜರ್. ಅಂದರೆ ನಮಗೆ ಔಟ್ಪುಟ್ಟಲ್ಲಿ ಯಾವ ರೀತಿ ಬರಬೇಕು, ಎಂಟರ್ ದ ವ್ಯಾಲ್ಯೂ ಆಫ್ ಎನ್ ಪಾಸಿಟಿವ್ ಇಂಟೀಜರ್ ಅಂತ ಬರುತ್ತೆ. ಅದಾದಮೇಲೆ ನಾವು ಏನು ಕೊಡ್ತೀವಿ, ಔಟ್ಪುಟ್ ಕೊಡ್ತೀವಿ. ಯಾವ ರೀತಿ ಅಂತ ತೋರಿಸ್ತೀನಿ. ಸ್ಕ್ಯಾನ್ ಎಫಲ್ಲಿ ಮಾಡ್ಯುಲಸ್ ಡಿ ಆಂಪರ್ಸೆಂಟ್ ಎನ್. ಇವಾಗ ಏನು ಮಾಡಿದ್ದೀನಿ, ಫಾರಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ.
ಕೌಂಟ್ ಈಕ್ವಲ್ ಟು 1, ಕೌಂಟ್ ಲೆಸ್ ದೆನ್ ಈಕ್ವಲ್ ಟು ಎನ್. ಓಕೆ, ಕೌಂಟ್ ಪ್ಲಸ್ ಪ್ಲಸ್ ಇದು ಏನಾಗುತ್ತೆ, ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅದಾದಮೇಲೆ ಕೆಳಗಡೆ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಕೌಂಟ್. ಸಮ್ ಪ್ಲಸ್ ಕೌಂಟ್ ಅಂದರೆ ಸಮ್ ಅಂತಂದ್ರೆ ಏನಾಗುತ್ತೆ, ಕೊಟ್ಟಿರುವಂಥ ನಂಬರ್ನ ಏನು ಮಾಡಬೇಕು, ಪ್ಲಸ್ ಮಾಡಿ ನಮಗೆ ಔಟ್ಪುಟ್ ಕೊಡಬೇಕು ಅನ್ನೋದೇ ಒಂದು ಫಾರ್ಮೇಟ್ ಆಗಿದೆ. ನೆಕ್ಸ್ಟ್ ಪ್ರಿಂಟ್ ಇಫ್ ಸಮ್ ಆಫ್ ಫಸ್ಟ್ ಮಾಡ್ಯುಲಸ್ ಪರ್ಸೆಂಟೇಜ್ ಡಿ ನ್ಯಾಚುರಲ್ ನಂಬರ್ಸ್ ಈಸ್ ಮಾಡ್ಯುಲಸ್ ಡಿ ಎನ್ ಕಾಮ ಸಮ್. ಓಕೆ, ಇದಿಷ್ಟೇನು ಮಾಡಿದ್ವಿ ಫಾರ್ಮೇಟ್. ನೆಕ್ಸ್ಟ್ ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ನಂಬರ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀನಿ, ಎಂಟರ್. ಓ ರೈಟ್, ಓಕೆ, ಇನ್ನೊಂದು ಬೇರೆ ಹೆಸರು ಕೊಡೋಣ, ನ್ಯಾಚುರಲ್ ಅಂತ ಕೊಡ್ತೀನಿ, ಎಂಟರ್. ಓಕೆ, ಸೊ ಸೇವ್ ಆಗಿದೆ. ಇವಾಗ ಏನು ಮಾಡಬೇಕು, ಕಂಟ್ರೋಲ್ F9 ಔಟ್ಪುಟ್ ಬೇಕಂದರೆ ಕಂಟ್ರೋಲ್ F9. ಇವಾಗ ಏನು ಡಿಸ್ಪ್ಲೇ ಆಯ್ತು ಔಟ್ಪುಟ್ಟಲ್ಲಿ, ಎಂಟರ್ ದ ವ್ಯಾಲ್ಯೂ ಆಫ್ ಎನ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿ ಬಂತು. ಹೌದಾ, ಇವಾಗ ನಾವೇನು ಕೊಡಬೇಕು, ನಾನು ಫಾರ್ ಎಕ್ಸಾಂಪಲ್ 5 ಕೊಡ್ತಾ ಇದ್ದೀನಿ, 5 ನಂಬರ್ ಅಂತೇಳಿ ಕೊಡ್ತಾ ಇದ್ದೀನಿ, ಎಂಟರ್ ಕೊಡ್ತೀನಿ. ಸೊ 5 ಯಾವ ರೀತಿ ಬರ್ಬೋದು ನೋಡಿ ಹೇಳ್ತೀನಿ. 5 ಅಂದರೆ 5ಇಂದ ಹಿಂದೆ ಬರುವಂಥ ನಂಬರ್ಸ್ ಯಾವುದಿದ್ದಾವೆ, 5, 4, 3, 2, 1. ಹೌದಾ, ಈ ನಂಬರ್ಸ್ ಟೋಟಲ್ ಏನಾಗಬೇಕು, ಟೋಟಲ್ ಕೌಂಟ್ ಆಗಬೇಕು. ಹೇಗೆ, 5 + 4 9, 9 ಆದಮೇಲೆ ನೆಕ್ಸ್ಟ್ 3 ಬರುತ್ತೆ, 9, 10, 11, 12. ಹೌದಾ, 12, 13, 14, 15 ಟೋಟಲ್ ಎಷ್ಟು ಬರಬೇಕು ನಮಗೆ, 15 ಬರಬೇಕು. ಔಟ್ಪುಟ್ ನೋಡೋಣ, ಕಂಟ್ರೋಲ್ F9 ನೋಡಿ ಇಲ್ಲಿ, ಸಮ್ ಆಫ್ 5 ನ್ಯಾಚುರಲ್ ನಂಬರ್ ಈಸ್ 15. 5 ಏನಾಗುತ್ತೆ, 5ಇಂದ ಪ್ರೀವಿಯಸ್ ನಂಬರ್ ಯಾವ ಇರ್ತವೆ, 4, 3, 2, 1. ಓಕೆ, ಅದೆಲ್ಲ ಏನಾಗುತ್ತೆ, ಕೌಂಟ್ ಆಗುತ್ತೆ. 5 + 4 9, 9, 10, 11, 12, 13, 14, 15 ಟೋಟಲ್ ಎಷ್ಟಾಗುತ್ತೆ, 15 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 ಕೊಡ್ತಾ ಇದ್ದೀನಿ ನಾನು, ಎಂಟರ್. ಸೊ 4 ಎಷ್ಟು ಬರ್ಬೋದು ಗೆಸ್ ಮಾಡಿ, 4 + 3 7, 8, 9, 10 ಟೋಟಲ್ ಎಷ್ಟಾಗುತ್ತೆ, 10 ಆಗುತ್ತೆ. ಕಂಟ್ರೋಲ್ F9 ನೋಡಿ, 10 ಡಿಸ್ಪ್ಲೇ ಆಗಿದೆನಾ. ಈ ರೀತಿ ಏನಾಗುತ್ತೆ, ಒಂದು ಕೊಟ್ಟಿರುವಂಥ ನಂಬರಿಂದ ಪ್ರೀವಿಯಸ್ ನಂಬರ್ಸ್ ಎಲ್ಲ ಏನಾಗುತ್ತೆ, ಕೌಂಟ್ ಆಗುತ್ತೆ. ಇದೇ ನ್ಯಾಚುರಲ್ ನಂಬರ್ಸ್. ನೋಡಿದ್ರಲ್ಲ, ಕ್ಲಿಯರ್ ಅಲ್ಲ. ನೆಕ್ಸ್ಟ್ ಎಂಟರ್. 3 ಕೊಟ್ಟಿದ್ದೀನಿ, 3 + 2 5, 5 + 1 6. ಓಕೆ, ನೋಡಿದ್ರಲ್ಲ 6 ಅಂತ ಹೇಳಿ ಯಾವ ರೀತಿ ಬಂತು. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈ ಪ್ರೋಗ್ರಾಮ್ನ ನೋಟ್ ಡೌನ್ ಮಾಡ್ಕೊರಿ. ಓಕೆ, ಅಲ್ಲಿವರೆಗೂ ಏನು ಮಾಡಿರಿ, ಎಲ್ಲ ಪ್ರೋಗ್ರಾಮ್ಸ್ ಹಾಗೆ ನೆಕ್ಸ್ಟ್ ಥಿಯರಿ ಪಾರ್ಟ್ ಏನಿದೆ ಎಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಕ್ಲಾಸಸ್ ಡೈಲಿ ಕೇಳ್ತಾ ಇದ್ದರೆ ನಿಮ್ಗೇನಾಗುತ್ತೆ, ನೆಕ್ಸ್ಟ್ ಕ್ಲಾಸ್ ಅರ್ಥ ಆಗ್ತಾ ಹೋಗುತ್ತೆ, ಇಲ್ಲಾಂದರೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎಲ್ಲ ಚೆನ್ನಾಗಿ ಕಲೀರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.